ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವಶ್ಯಕವಾಗಿರುವಂತಹ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಕಳೆದ ಸೆಷನ್ನಲ್ಲಿ ಈ ಆರ್ಟಿಮಿಸ್ ಬಾಹ್ಯಾಕಾಶ ಮಿಷನ್ ಒಪ್ಪಂದಕ್ಕೆ ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಅಗ್ರಿಮೆಂಟಿಗೆ ಸಹಿ ಹಾಕಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಜರ್ಮನಿ, USA, ಫ್ರಾನ್ಸ್ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ 4 ಆಪ್ಷನ್ಸ್ಗಳನ್ನು ಕೂಡ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದೊಂದಿಗೆ ಈ ಆರ್ಟಿಮಿಸ್ ಬಾಹ್ಯಾಕಾಶ ಮಿಷನ್ ಒಪ್ಪಂದಕ್ಕೆ ಭಾರತ ಇತ್ತೀಚೆಗೆ ಸಹಿ ಹಾಕಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ USA ಈಸ್ ರೈಟ್ ಆನ್ಸರ್. ಮುಖ್ಯವಾಗಿ ಈ ಚಂದ್ರನ ಅಧ್ಯಯನ ಮಾಡುವಂತಹ ಒಂದು ಉದ್ದೇಶದಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನಾಸಾ ಮತ್ತು ಇತರ ಪ್ರಮುಖ ಬಾಹ್ಯಾಕಾಶ ಸಂಶೋಧನೆಗಳ ಸಂಸ್ಥೆಯನ್ನು ಕ್ರೋಢೀಕರಿಸುವುದರ ಮೂಲಕ ಈ ಆರ್ಟಿಮಿಸ್ ಮಿಷನ್ ಅನ್ನುವ ಅಗ್ರಿಮೆಂಟನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಸ್ಟಾರ್ಟ್ ಮಾಡಲಾಗಿದೆ ಅಥವಾ ಇನಿಷಿಯೇಟ್ ಮಾಡಲಾಗಿದೆ. ಇದರಲ್ಲಿ ಜಾಗತಿಕವಾಗಿ ಯುರೋಪ್, ಏಷ್ಯಾ, ಉತ್ತರ ಅಮೆರಿಕಾ, ಓಷೇನಿಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾದಂತಹ ಪ್ರಮುಖ ಖಂಡಗಳಿಂದ 26 ದೇಶಗಳು ಭಾಗವಹಿಸ್ತವೆ, ಈ ಒಂದು ಅಗ್ರಿಮೆಂಟಿಗೆ ಸಹಿ ಹಾಕಿವೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ 2025 ವೇಳೆಗೆ ಮಾನವನನ್ನು ಚಂದ್ರನ ಮೇಲೆ ಇಳಿಸುವಂತಹ, ಲ್ಯಾಂಡಿಂಗ್ ಮಾಡುವಂತಹ ಒಂದು ಗುರಿಯನ್ನು ಈ ಆರ್ಟಿಮಿಸ್ ಮಿಷನ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಚಂದ್ರನ ಬಾಹ್ಯದ ಕಕ್ಷೆಯಲ್ಲಿ ಒಂದು ಲೂನಾರ್ ಗೇಟ್ವೇ ಅನ್ನುವ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಈ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಚಂದ್ರನ ಬಾಹ್ಯಾಕಾಶದ ಒಂದು ಕಕ್ಷೆಯಲ್ಲಿ ಈ ರೀತಿಯಾದಂತಹ ಒಂದು ಸ್ಪೇಸ್ ಸ್ಟೇಷನನ್ನು, ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡಿ, ಇದು ಚಂದ್ರನ ಅಂಗಳದಲ್ಲಿ ಅಥವಾ ಕಕ್ಷೆಯಲ್ಲಿ ಈ ರೀತಿಯಾದಂತಹ ಸ್ಟೇಷನನ್ನು ರೂಪಿಸಿ ಆ ಒಂದು ಸ್ಟೇಷನ್ನಲ್ಲಿ ಈ ಗಗನಯಾತ್ರಿಗಳು ಹೋಗಿ ಲೊಕೇಟ್ ಆಗಿ ಅಲ್ಲಿಂದ ಮುಂದಿನ ಸ್ಟ್ರಾಟಜೀಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಈ ಚಂದ್ರನ ಅಂಗಳಕ್ಕೆ ಮಾನವ ಸಹಿತವಾಗಿ ಲ್ಯಾಂಡಿಂಗ್ ಮಾಡುವಂತಹ ಒಂದು ಉದ್ದೇಶವನ್ನು ಈ ಲೂನಾರ್ ಗೇಟ್ವೇ ಆಗಿರ್ಬೋದು ಅಥವಾ ಆರ್ಟಿಮಿಸ್ ಬಾಹ್ಯಾಕಾಶ ಮಿಷನ್ ಆಗಿರ್ಬೋದು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಆರ್ಟಿಮಿಸ್ ಬಾಹ್ಯಾಕಾಶ ಮಿಷನ್ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಒಂದು ಉಪಕ್ರಮವಾಗಿದ್ದು ಇತ್ತೀಚೆಗೆ ಭಾರತ ಈ ಒಂದು ಅಗ್ರಿಮೆಂಟಿಗೆ ಸಹಿ ಹಾಕಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೂ ಸಾಕು. ಸೊ ಇದರಿಂದ ಭಾರತಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರಯೋಜನಗಳು ಆಗಲಿದ್ದು, ಮುಖ್ಯವಾಗಿ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಕ್ಷೇತ್ರದಲ್ಲಿ ಈ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ಸ್ ಆಗಿರ್ಬೋದು, ಅಥವಾ ಈ ಬಾಹ್ಯಾಕಾಶ ಭದ್ರತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟ್ರಾಟಜಿಕಲ್ಲಿ ಕೂಡ ಭಾರತ ಈ ಒಂದು ಅಗ್ರಿಮೆಂಟ್ನಿಂದ ಸಾಕಷ್ಟು ಅನುಕೂಲಗಳನ್ನು ಪಡೆಯಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಈ ಗಗನ್ಯಾನ್ ಅನ್ನುವ ಈ ಒಂದು ಉಪಕ್ರಮ ಅಥವಾ ಇನಿಷಿಯೇಟಿವ್ಗೂ ಕೂಡ ಈ ಆರ್ಟಿಮಿಸ್ ಮಿಷನ್ನ ಒಪ್ಪಂದ ಸಾಕಷ್ಟು ಸಹಾಯಕಾರಿ ಆಗಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ. ಆನ್ಸರ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಎಲಿಮಿನೇಟ್ ಮಾಡಿ ಆನ್ಸರ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅರೋರಾ ಅನ್ನುವ ಈ ಭೌಗೋಳಿಕ ವಿದ್ಯಮಾನ, ಈ ಫೆನಾಮೆನಾನ್ ಬಗ್ಗೆ ಇತ್ತೀಚೆಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರವಾದಂತಹ ಕಲರ್ಫುಲ್ ಆದಂತಹ ಆಕಾಶವನ್ನು ಕಾಣುವಂತೆ ಮಾಡುವಂತಹ ಈ ಒಂದು ವಿಶೇಷವಾದಂತಹ ವಿದ್ಯಮಾನವನ್ನು ಆರೋರಾಸ್ ಅಂತ ಕರೀತಾರೆ. ಮುಖ್ಯವಾಗಿ ಈ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಸೌರ ಮಾರುತಗಳು ಘರ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಶೇಷವಾದಂತಹ ಆಕಾಶವನ್ನು ನಾವು ಕಾಣ್ಬೋದು, ಕಲರ್ಫುಲ್ ಆದಂತಹ ಒಂದು ಸ್ಕೈಯನ್ನು ಕಾಣ್ಬೋದು. ಸೊ ಈ ಒಂದು ವಿದ್ಯಮಾನವನ್ನು ಆರೋರಾ ಅಂತ ಕರೀತಾರೆ. ಸೊ ಪ್ರಶ್ನೆ ಏನು ಅಂತಂದರೆ ಈ ಆರೋರಾ ಅನ್ನುವ ಭೌಗೋಳಿಕ ವಿದ್ಯಮಾನ ನಡೆಯುವಂತಹ ಸ್ಥಳ ಯಾವುದು, ಭೂಮಿಯ ಯಾವ ಭಾಗದಲ್ಲಿ ಈ ಆರೋರಾ ವಿದ್ಯಮಾನವನ್ನು ನಾವು ಸಾಮಾನ್ಯವಾಗಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಭೂಮಿಯ ಸಮಭಾಜಕದಲ್ಲಿ ಅಥವಾ ಇಕ್ವಟೋರ್. ಆಪ್ಷನ್ 2
ಮರುಭೂಮಿಗಳಲ್ಲಿ, ಡೆಸರ್ಟ್ ಪ್ಲೇಸಸ್ಗಳಲ್ಲಿ ಅಥವಾ ಧ್ರುವ ಪ್ರದೇಶಗಳಲ್ಲಿ ಅಥವಾ ಆಪ್ಷನ್ 4 ಪೆಸಿಫಿಕ್ ಮಹಾಸಾಗರದ ಮೇಲೆ ಅಂತ ನೀಡಲಾಗಿದೆ. ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಇದರ ಸರಿಯಾದ ಉತ್ತರ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್, ಇತ್ತೀಚೆಗೆ ಕುಮಾವೋನ್ ಅನ್ನುವ ಈ ಒಂದು ಹಿಮಾಲಯ ಪ್ರದೇಶ ನ್ಯೂಸ್ನಲ್ಲಿತ್ತು. ಕುಮಾವೋನ್ ರೀಜನ್ ಅಂತ ಕೂಡ ಕರೀತಾರೆ ಇದನ್ನ, ಕುಮಾವೋನ್ ರೀಜನ್. ಸೊ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಈ ಭೌಗೋಳಿಕವಾಗಿ ಜಾಗ್ರಫಿಕಲಿ ಸಾಕಷ್ಟು ವಲ್ನರೇಬಲ್ ಆದಂತಹ ಅಥವಾ ಅಸ್ಥಿರವಾದಂತಹ ಈ ಕುಮಾವೋನ್ ಹಿಮಾಲಯ ಪ್ರದೇಶದಲ್ಲಿ ಇತ್ತೀಚೆಗೆ ಉತ್ತರಾಖಂಡದಲ್ಲಿ ನಡೀತಾ ಇರುವಂತಹ ಸುಮಾರು 90 ಎಕರೆದಲ್ಲಿ ಪ್ರಾರಂಭಿಸಲಾಗಿದ್ದಂತಹ ಯೋಜನೆಗಳನ್ನು, ಪ್ರಾಜೆಕ್ಟ್ಸ್ಗಳನ್ನು ಕೈ ಬಿಡುವಂತೆ ಸುಪ್ರೀಂ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. ಯಾಕಂದರೆ ಸಾಕಷ್ಟು ಅಸ್ಥಿರವಾದಂತಹ ಈ ಒಂದು ಪ್ರದೇಶದಲ್ಲಿ ಭೂಕಂಪಗಳು ಮತ್ತು ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಪರಿಸರ ದುರ್ಬಲವಾದಂತಹ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರಾಜೆಕ್ಟ್ಸ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ಈ ಒಂದು ಆರ್ಡರನ್ನು ಸುಪ್ರೀಂ ಕೋರ್ಟ್ನಿಂದ ಹೊರಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಕುಮಾವೋನ್ ರೀಜನ್ ಕುರಿತಾದಂತಹ ಅಥವಾ ಕುಮಾವೋನ್ ಹಿಮಾಲಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಅವುಗಳನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಹಿಮಾಲಯ ಪ್ರದೇಶದಲ್ಲಿ ಸಾಕಷ್ಟು ನದಿಗಳು ಹುಟ್ಟಿ ಹರಿಯುತ್ತವೆ. ಸೊ ಈ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಪಶ್ಚಿಮ ಮಧ್ಯ ವಿಭಾಗದಲ್ಲಿ ಈ ಕುಮಾವೋನ್ ರೀಜನನ್ನು ನಾವು ಗುರುತಿಸಬಹುದಾಗಿದೆ. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ಹಿಮಾಲಯ ಪರ್ವತ ಶ್ರೇಣಿ, ಗ್ರೇಟರ್ ಹಿಮಾಲಯ ಅಂತ ಇದನ್ನ ಕರೀತಾರೆ, ಹಿಮಾಲಯ ಪರ್ವತ ಶ್ರೇಣಿಯನ್ನು ಸೀಳುವಂತಹ ನಿಟ್ಟಿನಲ್ಲಿ 2 ಪ್ರಮುಖ ನದಿಗಳು ಹರಿಯುತ್ತವೆ. ಸೊ ಯಾವುವು ಅಂತಂತಂದರೆ ಕಾಳಿ ನದಿ ಮತ್ತು ಸಟ್ಲೇಜ್ ನದಿ. ಈ ಕಾಳಿ ಮತ್ತು ಸಟ್ಲೇಜ್ ನದಿಯ ನಡುವೆ ವಿಭಜಿಸಲಾದಂತಹ ಈ ಹಿಮಾಲಯ ಪ್ರದೇಶವನ್ನು, ಹಿಮಾಲಯ ಪರ್ವತ ಶ್ರೇಣಿಯನ್ನು ಕುಮಾವೋನ್ ಹಿಮಾಲಯ ಅಂತ ಕರೀತಾರೆ. ಕುಮಾವೋನ್ ಹಿಮಾಲಯ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸ್ತಾರೆ. ಸಟ್ಲೇಜ್ ನದಿ, ಹಿಮಾಚಲ್ ಪ್ರದೇಶದಲ್ಲಿ ಹರಿಯುವಂತಹ ಸಟ್ಲೇಜ್ ನದಿ ಮತ್ತು ಈ ಉತ್ತರಾಖಂಡ್ ಮತ್ತು ನೇಪಾಳದ ನಡುವೆ ಹರಿಯುವಂತಹ ಈ ಕಾಳಿ ನದಿಯ ನಡುವಿನ ಹಿಮಾಲಯ ಪ್ರದೇಶವನ್ನು ಕುಮಾವೋನ್ ಹಿಮಾಲಯ ಅಂತ ಗುರುತಿಸಲಾಗುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಈ ಶಿವಾಲಿಕ್ ಪರ್ವತ ಶ್ರೇಣಿಯ ಭಾಗವಾಗಿ ಈ ಒಂದು ಪ್ರದೇಶವನ್ನು ನಾವು ಗುರುತಿಸಬಹುದಾಗಿದೆ. ಸೊ ಈ ಕುಮಾವೋನ್ ರೀಜನ್ನಲ್ಲಿ ಮುಖ್ಯವಾಗಿ ನಂದಾದೇವಿ ಮತ್ತು ಕಾಮೆಟ್ ಅನ್ನುವ 2 ಶಿಖರಗಳೇನಿವೆ ಅತಿ ಎತ್ತರದ ಶಿಖರಗಳಾಗಿ ಗುರುತಿಸ್ತೇವೆ. ಸೊ ಅದೇ ರೀತಿಯಾಗಿ ಕುಮಾವೋನ್ ಹಿಮಾಲಯ ಪ್ರದೇಶದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯ ಸುಂದರವಾದಂತಹ ಸರೋವರಗಳನ್ನು ಕೂಡ ನಾವು ಕಾಣಬಹುದಾಗಿದ್ದು, ಮುಖ್ಯವಾಗಿ ನೈನಿ ಆಗಿರ್ಬೋದು, ಸತ್ತಾಲ್ ಆಗಿರ್ಬೋದು, ಭೀಮ್ತಾಲ್, ನೌಕುಚಿಯಾ ತಾಲ್, ಈ ರೀತಿಯಾದಂತಹ ಸಾಕಷ್ಟು ದೊಡ್ಡ ಸಂಖ್ಯೆಯ ಸರೋವರಗಳನ್ನು ಈ ಕುಮಾವೋನ್ ರೀಜನ್ನಲ್ಲಿ, ಕುಮಾವೋನ್ ಹಿಮಾಲಯನ್ ರೀಜನ್ನಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ಈ ನೈನಿತಾಲ್, ರಾಣಿಖೇತ್, ಅಲ್ಮೋರಾಗಳಂತಹ ಹಿಲ್ ಸ್ಟೇಷನ್ಸ್ಗಳನ್ನು ಅಥವಾ ಗಿರಿಧಾಮಗಳನ್ನು ಕೂಡ ನಾವು ಕಾಣಬಹುದು. ಸಾಮಾನ್ಯವಾಗಿ ಈ ಥರಸ್, ಬುಟಿಯಾ, ಜಾನ್ಸಾರೀಸ್, ಬುಕ್ಸಾಸ್ ಮತ್ತು ರಾಜೀಸ್ ಅನ್ನುವ ಪ್ರಮುಖ ಬುಡಕಟ್ಟು ಸ್ಥಳೀಯ ಸಮುದಾಯಗಳನ್ನು ಈ ಕುಮಾವೋನ್ ರೀಜನ್ನಲ್ಲಿ ನಾವು ಕಾಣ್ಬೋದಾಗಿದೆ. ಸೊ ಇದರ ಒಂದು ಪ್ರಮುಖವಾದಂತಹ ಭಾಗ ಏನಿದೆ ಉತ್ತರಾಖಂಡದಲ್ಲಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಉತ್ತರಾಖಂಡವನ್ನು 2 ಡಿವಿಷನ್ಗಳನ್ನಾಗಿ ಮಾಡಲಾಗಿದ್ದು ಘರ್ವಾಲ್ ರೀಜನ್ ಮತ್ತು ಕುಮಾವೋನ್ ರೀಜನ್ ಅಂತ ಕೂಡ ಗುರುತಿಸ್ತಾರೆ. ಆದರೆ ಈ ಕುಮಾವೋನ್ ಹಿಮಾಲಯ ಪ್ರದೇಶ ಏನಿದೆ, ಈ ಒಂದು ಪ್ರದೇಶದಲ್ಲಿ ಹರಿಯುವಂತಹ ಕಾಳಿ ನದಿ, ಕಾಳಿ ರಿವರ್ ಮತ್ತು ಈ ಹಿಮಾಚಲ್ ಪ್ರದೇಶದಲ್ಲಿ ಹರಿಯುವಂತಹ ಸಟ್ಲೇಜ್ ನದಿ, ಸಟ್ಲೇಜ್ ರಿವರ್, ಈ 2 ಪ್ರದೇಶಗಳಲ್ಲಿ ಹಿಮಾಲಯ ಪರ್ವತವನ್ನು ವಿಭಜಿಸಿದಂತಹ ಒಂದು ಹಿಮಾಲಯ ಭಾಗವನ್ನು ಕುಮಾವೋನ್ ಹಿಮಾಲಯ ಅಂತ ಗುರುತಿಸಲಾಗುತ್ತೆ. ಸೊ ಇದು ಜಾಗ್ರಫಿಕಲಿ ಸಾಕಷ್ಟು ವಲ್ನರೇಬಲ್ ಆದಂತಹ ಮತ್ತು ಭೂಕಂಪ ಪೀಡಿತವಾದಂತಹ ಪ್ರದೇಶವಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದೇ ಒಂದು ಕಾರಣಗಳಿಂದಾಗಿ ಆ ಒಂದು ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಸುಮಾರು 90 ಪ್ರಾಜೆಕ್ಟ್ಸ್ಗಳನ್ನು ನಿಲ್ಲಿಸುವಂತೆ ಸುಪ್ರೀಂ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಲಾಗಿದೆ. ಈ ಮ್ಯಾಪ್ನಲ್ಲಿ ಕುಮಾವೋನ್ ರೀಜನ್ ಮತ್ತು ಭಾರತದಲ್ಲಿರುವಂತಹ ಈ ಪ್ರಮುಖ ಮೌಂಟನ್ ರೇಂಜಸ್ಗಳನ್ನು, ಅದರಲ್ಲೂ ಕೂಡ ಉತ್ತರ ಭಾಗದಲ್ಲಿರುವಂತಹ ಈ ಪರ್ವತ ಶ್ರೇಣಿಗಳು ಯಾವುವು ಅಂತ ಈಗ ಒಮ್ಮೆ ರಿವೈಸ್ ಮಾಡ್ಕೋಣ. ಸಾಕಷ್ಟು ಬಾರಿ ನಾವು ಮೊದಲು ಕೂಡ ರಿವೈಸ್ ಮಾಡಿದ್ದೇವೆ, ಆದರೆ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಕುಮಾವೋನ್ ರೀಜನನ್ನು ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಉತ್ತರದಿಂದ ದಕ್ಷಿಣದವರೆಗೆ, ಫ್ರಮ್ ನಾರ್ತ್ ಟು ಸೌತ್, ಈ
ಉತ್ತರ ಭಾರತದಲ್ಲಿರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳನ್ನು ನಾವು ಲೊಕೇಟ್ ಮಾಡೋದಾದರೆ, ಎಲ್ಲಕ್ಕಿಂತ ಮುಂಚೆ ಈ ಪರ್ವತ ಶ್ರೇಣಿಗಳು ಹುಟ್ಟುವುದಕ್ಕೆ ಮುಖ್ಯವಾದಂತಹ ಕಾರಣವಾದಂತಹ ಮೂಲ ಪ್ರದೇಶವನ್ನಾಗಿ ಈ ಪಾಮೀರ್ ನಾಟನ್ನು ಗುರುತಿಸಬೇಕು. ಪಾಮೀರ್ ನಾಟ್ ಅಂತ ಗುರುತಿಸ್ತಾರೆ. ಪಾಮೀರ್ ಗ್ರಂಥಿ ಅಂತ ನೀವು ಕೇಳ್ಬೋದು. ಹಿಂದೂ ಕುಶ್ ಮತ್ತು ಈ ಕಡೆ ಕುನ್ಲುನ್ ಅನ್ನುವ ಪ್ರಮುಖ ಎರಡು, ಮತ್ತು ಇದರಗಡೆ ಮೇಲ್ಗಡೆ ಕೂಡ ಸಾಕಷ್ಟು ಇತರ ಪರ್ವತ ಶ್ರೇಣಿಗಳು ಬಂದು ಸೇರುವಂತಹ, ಕೆಳಗಡೆ ಹಿಮಾಲಯ ಪರ್ವತ ಶ್ರೇಣಿ ಮತ್ತು ಕಾರಾಕೋರಂ ಪರ್ವತ ಶ್ರೇಣಿಗಳು ಹುಟ್ಟುವಂತಹ ಒಂದು ಪ್ರಮುಖ ಮೂಲ ಸ್ಥಾನವಾಗಿ ಪಾಮೀರ್ ನಾಟನ್ನು ಗುರುತಿಸಲಾಗುತ್ತೆ. ನೀವೆಲ್ಲ ಪಾಮೀರ್ ಗ್ರಂಥಿ ಅಂತ ನೀವೆಲ್ಲ ಜಾಗ್ರಫಿಯಲ್ಲಿ ಓದಿರ್ತೀರಿ. ಪಾಮೀರ್ ನಾಟ್ ಅಂತ ಕೂಡ ಕರೀತಾರೆ. ಪಾಮೀರ್ ನಾಟ್ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇದೇ ಒಂದು ಮೂಲದಿಂದ ಈ ಪರ್ವತ ಶ್ರೇಣಿಗಳು ಹುಟ್ಟುತ್ತವೆ. ಸೊ ಇದರಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ಯಾವುವು ಅಂತಂದರೆ ಪಾಮೀರ್ ನಾಟ್ನಲ್ಲಿ ಈ ಕಾರಾಕೋರಂ ಮತ್ತು ಹಿಮಾಲಯ ಪರ್ವತ ಶ್ರೇಣಿ. ಸೊ ಇನ್ನು ಭಾರತದಲ್ಲಿ ಇರುವಂತಹ ಈ ಇತರ ಪ್ರಮುಖ ಪರ್ವತ ಶ್ರೇಣಿಗಳನ್ನು ಫ್ರಮ್ ನಾರ್ತ್ ಟು ಸೌತ್ ಲೊಕೇಟ್ ಮಾಡೋದಾದರೆ, ಎಲ್ಲಕ್ಕಿಂತ ಟಾಪ್ನಲ್ಲಿ ಕಾರಾಕೋರಂ ಶ್ರೇಣಿ ಬರುತ್ತೆ. ಅದರ ಕೆಳಗಡೆ ಲದಾಖ್ ಶ್ರೇಣಿ, ಅದಾದ ನಂತರ ಝಾಸ್ಕರ್ ಶ್ರೇಣಿ, ಅದರ ದಕ್ಷಿಣ ಭಾಗದಲ್ಲಿ ಗ್ರೇಟರ್ ಹಿಮಾಲಯನ್ ಪರ್ವತ ಶ್ರೇಣಿ, ಅದಾದ ನಂತರ ಪೀರ್ ಪಂಜಾಲ್ ಪರ್ವತ ಶ್ರೇಣಿ, ಅದರ ಕೆಳಗಡೆ ಈ ಧೌಲಧರ್ ಅನ್ನುವ ಪರ್ವತ ಶ್ರೇಣಿ ಬರುತ್ತೆ. ನಂತರ ಲಾಸ್ಟಲ್ಲಿ ಅಂದರೆ ಈ ಉತ್ತರ ಭಾರತದ ಲಾಸ್ಟಲ್ಲಿ ದಕ್ಷಿಣ ಭಾಗದಲ್ಲಿ ಈ ಒಂದು ಶಿವಾಲಿಕ್ ಪರ್ವತ ಶ್ರೇಣಿ ಇಸ್ ದ ಬಾಟಮ್ ಮೋಸ್ಟ್ ಮೌಂಟನ್ ರೇಂಜ್ ಇನ್ ಹಿಮಾಲಯನ್ ರೀಜನ್ ಅಂತ ನಾವು ಗುರುತಿಸಬೇಕು. ಸೊ ಶಿವಾಲಿಕ್ ಪರ್ವತ ಶ್ರೇಣಿ ಇದೆ, ಇದು ಅತ್ಯಂತ ದಕ್ಷಿಣದಲ್ಲಿರುವಂತಹ ಒಂದು ಪರ್ವತ ಶ್ರೇಣಿ. ಎಸ್ ಫಾರ್ ಶಿವಾಲಿಕ್ ನೆನ್ಪಿಟ್ಕೊಳ್ಳಿ. ಸೊ ಇದೇ ಒಂದು ಶಿವಾಲಿಕ್ ಪರ್ವತ ಶ್ರೇಣಿಯನ್ನು ಸೀಳಿ 2 ನದಿಗಳು ಹರಿಯುತ್ತವೆ. ಅದರಲ್ಲಿ ಸಟ್ಲೇಜ್, ಹಿಮಾಚಲ್ ಪ್ರದೇಶದ ಸಟ್ಲೇಜ್, ಮತ್ತು ಈ ಉತ್ತರಾಖಂಡದಲ್ಲಿರುವಂತಹ ಕಾಳಿ ನದಿ. ಇದು ಉತ್ತರಾಖಂಡ ಮತ್ತು ಈ ನೇಪಾಳದ ಮಧ್ಯ ಹರಿಯುವಂತಹ ಒಂದು ನದಿಯಾಗಿದೆ ಕಾಳಿ ನದಿ, ನೆನ್ಪಿಟ್ಕೊಳ್ಳಿ, ಕಾಳಿ ರಿವರ್. ಸೊ ಈ 2 ಭಾಗಗಳ ನಡುವೆ ಇರುವಂತಹ ಒಂದು ಪ್ರದೇಶವನ್ನು ಕುಮಾಯುನ್ ಹಿಮಾಲಯ ಅಂತ ನಾವು ಗುರುತಿಸಬಹುದಾಗಿದೆ. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಟಾಪಲ್ಲಿ ಕಾರಾಕೋರಂ, ನಂತರ ಲದಾಖ್, ಝಾಸ್ಕರ್, ಗ್ರೇಟರ್ ಹಿಮಾಲಯನ್, ಪೀರ್ ಪಂಜಾಲ್, ಧೌಲಧರ್ ಶ್ರೇಣಿ, ಲೆಸ್ಸರ್ ಹಿಮಾಲಯ ಅಂತ ಕೂಡ ಗುರುತಿಸ್ತೇವೆ ಅದನ್ನ. ಅದಾದ ನಂತರ ಲಾಸ್ಟಲ್ಲಿ ಶಿವಾಲಿಕ್ ಪರ್ವತ ಶ್ರೇಣಿ, ಉತ್ತರದಿಂದ ದಕ್ಷಿಣದಲ್ಲಿ ಬರುವಂತಹ ಪ್ರಮುಖ ಪರ್ವತ ಶ್ರೇಣಿಗಳು ವಿಚ್ ಆರ್ ಲೊಕೇಟೆಡ್ ಇನ್ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಈ ನಾರ್ತ್ನಿಂದ ಸೌತ್ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಆಲ್ರೆಡಿ UPSC ಪ್ರಿಲಿಮ್ಸ್ನಲ್ಲಿ ಕೇಳಲಾಗಿದೆ. ಸೊ ಹೀಗಾಗಿ KASನಲ್ಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಹೀಗಾಗಿ ಇದನ್ನು ಮ್ಯಾಪ್ನಲ್ಲಿ ನೀವು ಡ್ರಾ ಮಾಡಿಕೊಂಡು ರಿವೈಸ್ ಮಾಡ್ತಾಯಿರಿ. ಇನ್ನು ಮುಂದಿನ ಆರ್ಟಿಕಲ್ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಬಗ್ಗೆ ಇದೆ. ಗಲ್ಫ್ ಸಹಕಾರ ಮಂಡಳಿ ಅಂತ ನಾವು ಕನ್ನಡದಲ್ಲಿ ಇದನ್ನು ಅರ್ಥ ಮಾಡ್ಕೋಬೋದು, GCC ಅಂತ. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಈ ಗಲ್ಫ್ ಸಹಕಾರ ಮಂಡಳಿಯ ಸದಸ್ಯ ರಾಷ್ಟ್ರಗಳು ಒಂದು ಮೀಟಿಂಗನ್ನು ಮಾಡಿದ್ದು. ಇದೇ ಒಂದು ಮೀಟಿಂಗ್ನಲ್ಲಿ ಮುಖ್ಯವಾಗಿ ಈ ಗಲ್ಫ್ ಕೋಆಪರೇಷನ್ ಮಂಡಳಿ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಸಹಕಾರ ಮತ್ತು ಹಂಚಿಕೆಗೆ ಸಂಬಂಧಪಟ್ಟಂತೆ ಆ ಒಂದು ಗಲ್ಫ್ ಪ್ರದೇಶ, ಈ ಪರ್ಷಿಯನ್ ಗಲ್ಫ್ ಪ್ರದೇಶದಲ್ಲಿರುವಂತಹ ಈ ಪ್ರಮುಖ ರಾಷ್ಟ್ರಗಳ ವಾಯು ಪ್ರದೇಶ ಮತ್ತು ಈ ಕಡಲ ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಬೆದರಿಕೆಗಳ ವಿರುದ್ಧವಾಗಿ ಒಂದು ಬಹುಪಕ್ಷೀಯವಾದಂತಹ ಏಕೀಕರಣದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅಂತ ಈ ಒಂದು ಡಿಸ್ಕಷನನ್ನು ನಡೆಸ್ತಾ ಇದ್ದರು ಈ ಗಲ್ಫ್ ಸಹಕಾರ ಮಂಡಳಿಯ ಸದಸ್ಯ ರಾಷ್ಟ್ರಗಳು. ಸೊ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ನ್ಯೂಸ್ನಲ್ಲಿರುವಂತಹ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಈ ಗಲ್ಫ್ ಭಾಗದಲ್ಲಿರುವಂತಹ ಪ್ರಮುಖ 6 ರಾಷ್ಟ್ರಗಳನ್ನು ಒಳಗೊಂಡಂತೆ ಮುಖ್ಯವಾಗಿ ಬಹ್ರೇನ್, ಕುವೈತ್, ಓಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಈ ರೀತಿಯಾದಂತಹ 6 ರಾಷ್ಟ್ರಗಳನ್ನು ಒಳಗೊಂಡಂತೆ ಸ್ಥಾಪಿಸಲಾದಂತಹ ಒಂದು ಪ್ರಾದೇಶಿಕ ಇಂಟರ್ ಗೌರ್ಮೆಂಟಲ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ಆರ್ಗನೈಸೇಷನ್ ಯಾವುದು ಅಂತಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ನಾವು ನೆನಪಿಟ್ಕೋಬೇಕು.
ಈ ಮುಖ್ಯವಾಗಿ ಅರಬ್ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಈ GCC ಸಂಸ್ಥೆ ಏನಿದೆ ಸಾಕಷ್ಟು ಮಹತ್ವದ ಒಂದು ಕೌನ್ಸಿಲ್ ಆಗಿ ಗುರುತಿಸಿಕೊಳ್ಳುತ್ತೆ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಪರ್ಷಿಯನ್ ಗಲ್ಫ್ನ ಪಶ್ಚಿಮ ಭಾಗದಲ್ಲಿರುವಂತಹ ಪ್ರಮುಖ ರಾಷ್ಟ್ರಗಳಾದಂತಹ ಕುವೈತ್, ಬೆಹರೇನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಓಮನ್ ಈ ರೀತಿಯಾಗಿ 6 ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಹೊಂದಿರುವಂತಹ ಈ ಸಂಸ್ಥೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ನಾವು ಈ 6 ರಾಷ್ಟ್ರಗಳನ್ನು ಲೊಕೇಟ್ ಮಾಡಿದ್ವಿ. ಪ್ರಪಂಚದ ಸುಮಾರು ಅರ್ಧದಷ್ಟು ತೈಲ ನಿಕ್ಷೇಪಗಳನ್ನು ಹೊಂದಿರುವಂತಹ ಈ 6 ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಏನಿದೆ, ಈ ಗಲ್ಫ್ ಅರಬ್ಸ್ ರಾಷ್ಟ್ರಗಳ ನಡುವೆ ಮುಖ್ಯವಾಗಿ ಆರ್ಥಿಕ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸಾಂಸ್ಕೃತಿಕ ಸಾಮಾಜಿಕ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ 1981ರಲ್ಲಿ ಮೇ ತಿಂಗಳಲ್ಲಿ ಸ್ಥಾಪನೆಯಾದಂತಹ GCC ಚಾರ್ಟರ್ನ ಮುಖಾಂತರ ಔಪಚಾರಿಕವಾಗಿ ಸ್ಟಾರ್ಟ್ ಆದಂತಹ ಒಂದು ಸಂಸ್ಥೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂತ ನಾವು ಗುರುತಿಸಬಹುದು. ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಸೌದಿ ಅರೇಬಿಯಾದ ರಿಯಾದ್ ಅನ್ನುವ ನಗರದಲ್ಲಿ ಇದರ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. GCC ಇನ್ನು ನೆನ್ಪಿಟ್ಕೊಳ್ಳಿ, ಇದರ ಒಂದು ಸದಸ್ಯ ರಾಷ್ಟ್ರ ಭಾರತ ಆಗಿಲ್ಲ. ಇದು ಸ್ಪೆಸಿಫಿಕ್ ಆಗಿ ಪ್ರಾದೇಶಿಕವಾದಂತಹ ಒಂದು ಮಂಡಳಿ ಅಥವಾ ಕೌನ್ಸಿಲ್ ಆಗಿದ್ದು ಗಲ್ಫ್ ರಾಷ್ಟ್ರಗಳನ್ನು ಮಾತ್ರ ಒಳಗೊಂಡಿದೆ. ಅದರಲ್ಲೂ ಕೂಡ 6 ರಾಷ್ಟ್ರಗಳನ್ನು ಮಾತ್ರ ಒಳಗೊಂಡಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗಲ್ಫ್ ಸಹಕಾರ ಮಂಡಳಿಯಲ್ಲಿರುವಂತಹ ಪ್ರಮುಖ ರಾಷ್ಟ್ರಗಳು ಜಗತ್ತಿನಾದ್ಯಂತ ಅತಿ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲವನ್ನು ಉತ್ಪಾದಿಸುವಂತಹ ರಾಷ್ಟ್ರಗಳಾಗಿವೆ. ಪ್ರಪಂಚದ ಅರ್ಧದಷ್ಟು ತೈಲ ಉತ್ಪಾದನೆ ಮಾಡುವಂತಹ ಈ ದೇಶಗಳೊಂದಿಗೆ ಭಾರತವು ಕೂಡ ಉತ್ತಮ ಸಂಬಂಧವನ್ನು ಹೊಂದಿಕೊಳ್ಳುವುದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಭಾರತ ಮತ್ತು ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ರಾಷ್ಟ್ರಗಳೊಂದಿಗೆ ಭಾರತ ಹೊಂದಿರುವಂತಹ ಒಂದು ಸಂಬಂಧ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ನಲ್ಲಿ ಕೇಳದೇ ಇದ್ರೂ ಕೂಡ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಇದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. 2022-23ರಲ್ಲಿ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನೊಂದಿಗೆ ಭಾರತ ಅದರ ಟೋಟಲ್ ವ್ಯಾಪಾರದಲ್ಲಿ ಸುಮಾರು 8% ಟ್ರೇಡನ್ನು ಈ GCC ರಾಷ್ಟ್ರಗಳೊಂದಿಗೆ ಅಥವಾ ಈ 6 ರಾಷ್ಟ್ರಗಳೊಂದಿಗೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದರಲ್ಲಿ ಪ್ರಮುಖವಾಗಿ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಟೆಡ್ ಆದಂತಹ ಯಾವ ದೇಶದೊಂದಿಗೆ ಎಷ್ಟು ಸಂಬಂಧವನ್ನು ಅಥವಾ ವ್ಯಾಪಾರ ಸಂಬಂಧವನ್ನು ವಹಿವಾಟನ್ನು ಭಾರತ ಹೊಂದಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಈ ಚೀನಾ ಮತ್ತು US ಆದ ನಂತರ 3ನೇ ಸ್ಥಾನದಲ್ಲಿ ಅತಿ ಹೆಚ್ಚಿನ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟನ್ನು ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ರಾಷ್ಟ್ರದೊಂದಿಗೆ ಹೊಂದಿದೆ. 3ನೇ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಆಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತದೊಂದಿಗೆ ಗುರುತಿಸಿಕೊಳ್ಳುತ್ತದೆ. ಸುಮಾರು 83 ಬಿಲಿಯನ್ $83 ಟ್ರೇಡ್ ರಿಲೇಷನನ್ನು ಭಾರತದೊಂದಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 3ನೇ ಸ್ಥಾನದಲ್ಲಿ ಅತಿ ದೊಡ್ಡ ವ್ಯಾಪಾರ ಪಾಲುದಾರನಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗುರುತಿಸಿಕೊಳ್ಳುತ್ತೆ. ಸೊ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಒಂದು ಸದಸ್ಯ ರಾಷ್ಟ್ರವಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಅದೇ ರೀತಿಯಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಈ ಗಲ್ಫ್ ದೇಶಗಳಿಗೆ ನಮ್ಮ ಭಾರತೀಯರು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಅರಸಿಕೊಂಡು ವಲಸೆ ಹೋಗ್ತಾರೆ ಅಂತ. ಸೊ ಸದ್ಯಕ್ಕೆ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನಲ್ಲಿರುವಂತಹ ರಾಷ್ಟ್ರಗಳಲ್ಲಿ ಸುಮಾರು 9 ಮಿಲಿಯನ್ ಭಾರತೀಯ ವಲಸಿಗರು ಕೆಲಸವನ್ನು ಮಾಡ್ತಾ ಇದ್ದಾರೆ. 9 ಮಿಲಿಯನ್ ಅಂದರೆ 90 ಲಕ್ಷ ಭಾರತೀಯ ವಲಸಿಗರು ಈ GCC ದೇಶಗಳಲ್ಲಿ ವಲಸೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 66% NRIಗಳು ಇದ್ದಾರೆ, ಅನಿವಾಸಿ ಭಾರತೀಯರಾಗಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ GCCಯೊಂದಿಗೆ ಭಾರತ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದು ಈ ವ್ಯಾಪಾರ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಉದ್ದೇಶದಿಂದ ಇತ್ತೀಚೆಗೆ ನಾವು ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಿ, ಇರಾನ್ನ ಚಾಬಾರ್ ಪೋರ್ಟನ್ನು ಭಾರತ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟ್ಗೆ ಅಗ್ರಿಮೆಂಟಿಗೆ ಸಹಿ ಹಾಕಿದೆ. ಮುಂದಿನ 10 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ನಾವು ಕಾಣಬಹುದಾಗಿದೆ. ಇದು ಕೇವಲ ಈ ಒಂದು ಗಲ್ಫ್ ದೇಶಗಳೊಂದಿಗೆ ಅಷ್ಟೇ ಅಲ್ಲದೆ ಯುರೋಪನ್ನು ಕೂಡ ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೊಂದು ಪ್ರಮುಖ ಯೋಜನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಆ ಯೋಜನೆ ಹೆಸರು ಏನು ಅಂತಂದರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಅಂತ ಡಿಸ್ಕಸ್ ಮಾಡಿದ್ವಿ, ನೆನಪಿದೆ ಅಂತ ಅನ್ಕೋತೀನಿ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಅಂತ
ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕಾರಿಡಾರ್ ಕೂಡ ಇದೇ ಇರಾನ್ನ ಚಾಬಾರ್ ಪೋರ್ಟ್ನಿಂದ ಹಿಡಿದು ಗಲ್ಫ್ ದೇಶಗಳೊಂದಿಗೆ ಕನೆಕ್ಟ್ ಮಾಡುವುದರ ಮೂಲಕ ಈ ಕಡೆ ಇರಾನ್ನ ನಂತರ ಅಫ್ಘಾನಿಸ್ತಾನಕ್ಕೆ ಕನೆಕ್ಟ್ ಮಾಡುವುದಾಗಿರ್ಬೋದು ಅಥವಾ ಇತರ ಯುರೋಪಿಯನ್ ದೇಶಗಳೊಂದಿಗೆ ಕನೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ ಆಗಿದೆ ಅಂತ ನಾವು ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ ಈ ವಿಡಿಯೋಸ್ಗಳನ್ನು ಅಥವಾ ಕ್ಲಾಸಸ್ಗಳನ್ನು. ಅಂದರೆ ನಿಮಗೆ ಒಂದು ಲಿಂಕ್ ಎಸ್ಟಾಬ್ಲಿಷ್ ಆಗುತ್ತೆ. ಇದರಿಂದ ನಿಮಗೆ ಮೆಮರಿಯಲ್ಲಿ ಕೂಡ ಆ ಒಂದು ಮಾಹಿತಿಯನ್ನು ಲಾಂಗ್ ಟರ್ಮ್ನಲ್ಲಿ ಸೇವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಟ್ಸ್ಗಳನ್ನು ಕೂಡ ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೆಲಿಗ್ರಾಮ್ ಚಾನಲ್ನಲ್ಲಿ. PDF ಡೌನ್ಲೋಡ್ ಮಾಡಿಕೊಂಡು ನೀವು ರಿವೈಸ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಪೆರಿಯಾರ್ ನದಿ ಕುರಿತಾದಂತಹ ಮಾಹಿತಿಯಾಗಿದ್ದು, ಇತ್ತೀಚೆಗೆ ಈ ಅಮೋನಿಯಾ ಅಥವಾ ಹೈಡ್ರೋಜನ್ ಕೆಲವೊಂದಿಷ್ಟು ಅಪಾಯಕಾರಿಯಾದಂತಹ ಅನಿಲಗಳು ಅಥವಾ ಕೆಮಿಕಲ್ಸ್ಗಳು ಈ ಪೆರಿಯಾರ್ ನದಿಯನ್ನು ಸೇರುವುದರಿಂದ ಈ ಪೆರಿಯಾರ್ ನದಿಯಲ್ಲಿದ್ದಂತಹ ದೊಡ್ಡ ಸಂಖ್ಯೆಯ ಮೀನುಗಳು ಈ ಒಂದು ಕೆಮಿಕಲ್ಸ್ ಅಥವಾ ರಾಸಾಯನಿಕಗಳಿಗೆ ಬಲಿ ಆಗಿವೆ. ಇದರಿಂದ ಅಲ್ಲಿನ ಸ್ಥಳೀಯ ಜನರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಪೆರಿಯಾರ್ ನದಿ ನ್ಯೂಸ್ನಲ್ಲಿರೋದ್ರಿಂದ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ನದಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಪೆರಿಯಾರ್ ನದಿ ಲೊಕೇಟ್ ಆಗಿರೋದು ಹರಿಯುವುದು ಕೇರಳದಲ್ಲಿ. ಕೇರಳದ ಅತಿ ಉದ್ದದ ನದಿ ಅಂತ ಈ ಪೆರಿಯಾರ್ ನದಿಯನ್ನು ಗುರುತಿಸಲಾಗುತ್ತೆ. ಇದರ ಒಂದು ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ತಮಿಳುನಾಡಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಉದಯಿಸುವಂತಹ ಈ ಪೆರಿಯಾರ್ ನದಿ ಏನಿದೆ, ತಮಿಳುನಾಡಿನ ಈ ಪಶ್ಚಿಮ ಘಟ್ಟಗಳಲ್ಲಿ ಉದಯಿಸಿ ಮುಂದೆ ಕೇರಳದ ಅತಿ ಉದ್ದದ ನದಿಯಾಗಿ ಪಶ್ಚಿಮಾಭಿಮುಖವಾಗಿ ಹರಿದು ಇಲ್ಲಿ ಸಮೀಪ ಇರುವಂತಹ ವೆಂಬನಾಡ್ ಸರೋವರವನ್ನು ಸೇರಿಕೊಳ್ಳುವುದರ ಮೂಲಕ ಈ ಅರೇಬಿಯನ್ ಸಿಯನ್ನು ಸೇರಿಕೊಳ್ಳುವಂತಹ ಕೇರಳದ ಅತಿ ಉದ್ದದ ನದಿ ಪೆರಿಯಾರ್ ನದಿ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 1895ನೇ ಇಸವಿಯಲ್ಲಿ ಈ ಪೆರಿಯಾರ್ ನದಿಗೆ ಒಂದು ಜಲಾಶಯವನ್ನು ಕೂಡ ನಿರ್ಮಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪೆರಿಯಾರ್ ಸರೋವರಕ್ಕೆ ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಇದನ್ನು 1895ರಲ್ಲಿ ಘೋಷಣೆ ಮಾಡಲಾಗಿದೆ. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ಆಗಲೇ ತಿಳಿಸಿದ ಹಾಗೆ ಈ ತಮಿಳುನಾಡಿನ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಉದಯಿಸಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಈ ನದಿ ಏನಿದೆ ಪೆರಿಯಾರ್ ನದಿ ಆಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ಕೇರಳದ ಅತಿ ಉದ್ದವಾದಂತಹ ಸರೋವರವಾದಂತಹ ವೆಂಬನಾಡ್ ಸರೋವರ, ಇಲ್ಲಿ ನೋಡ್ಬೋದು ನಾವು ವೆಂಬನಾಡ್ ಸರೋವರ. ಸೊ ವೆಂಬನಾಡ್ ಸರೋವರವನ್ನು ಈ ಪೆರಿಯಾರ್ ನದಿ ಸೇರುತ್ತದೆ. ನಂತರ ಈ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಪ್ರಮುಖ ನದಿ ಕೇರಳದ ಅತಿ ದೊಡ್ಡ ನದಿ ಪೆರಿಯಾರ್ ನದಿಯಾಗಿದೆ. ಕೇರಳದ ಲೈಫ್ ಲೈನ್ ಅಂತ ಕೂಡ ಈ ಪೆರಿಯಾರ್ ನದಿಯನ್ನು ಗುರುತಿಸ್ತಾರೆ. ಯಾಕಂತಂದರೆ ಇದರಿಂದ ಕಾಂಟ್ರಿಬ್ಯೂಟ್ ಆಗುವಂತಹ ಆರ್ಥಿಕ ಕೊಡುಗೆಗಳೇನಿವೆ, ಕಾಂಟ್ರಿಬ್ಯೂಷನ್ಸ್ಗಳಿವೆ, ಸಾಕಷ್ಟು ಮಹತ್ವವನ್ನು ಈ ಕೇರಳದ ಜನತೆ ಅಥವಾ ಅಲ್ಲಿನ ಸಮುದಾಯಕ್ಕೆ ಹೊಂದಿದೆ. ಸೊ ಅದೇ ರೀತಿಯಾಗಿ ಇಡಕ್ಕಿಯಲ್ಲಿ ಇದಕ್ಕೆ ಅಣೆಕಟ್ಟನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು ಇದು ಅತಿ ದೊಡ್ಡ ಕೇರಳದ ಅಣೆಕಟ್ಟಾಗಿ ಗುರುತಿಸಿಕೊಳ್ಳುತ್ತೆ. ಇದು ಮುಖ್ಯವಾಗಿ ಜಲ ವಿದ್ಯುತ್ ಯೋಜನೆಯಾಗಿ ಇಡುಕ್ಕಿ ಯೋಜನೆ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಡ್ಯಾಮ್ ಆಗಿದೆ. ಏಷ್ಯಾದ ಅತಿ ಎತ್ತರದ ಈ ಆರ್ಚ್ ಬ್ರಿಡ್ಜಸ್ಗಳಲ್ಲಿ ಅಥವಾ ಆರ್ಚ್ ಡ್ಯಾಮ್ಸ್ಗಳಲ್ಲಿ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಇಡುಕ್ಕಿ ಅಣೆಕಟ್ಟು ಗುರುತಿಸಿಕೊಳ್ಳುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಇತರ ಪ್ರದೇಶಗಳಲ್ಲಿ ಈ ನೆರಿಯಮಂಗಲಂ ಆಗಿರ್ಬೋದು, ಪಲ್ಲಿವಾಸಲ್ ಆಗಿರ್ಬೋದು, ಪನ್ನಿಯಾರ್, ಕುಂಡಲಂ, ಚೆಂಕುಳಂ, ಮುಲ್ಲಪೆರಿಯಾರ್ ರೀತಿಯಾದಂತಹ ಪ್ರದೇಶಗಳಲ್ಲಿ ಅಣೆಕಟ್ಟುಗಳನ್ನು ಈ ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇನ್ನು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದಂತಹ ಆದಿಶಂಕರಾಚಾರ್ಯರು ಜನ್ಮಸ್ಥಳವಾಗಿರುವಂತಹ ಕಾಲಡಿ ಕೂಡ ಈ ಪೆರಿಯಾರ್ ನದಿಯ ದಂಡೆಯಲ್ಲಿ ಲೊಕೇಟ್ ಆಗಿದೆ. ಇನ್ನು ಪೆರಿಯಾರ್ ನದಿಯ ಪ್ರಮುಖ ಉಪನದಿಗಳು ಯಾವುವು ಅಂತಂದರೆ ಮುತ್ತಿರ್ಪುಳ, ಮುಳ್ಳಯಾರ್, ಚೆರುತೋನಿ, ಪೆರಿಂಜಿನ್ಕುಟ್ಟಿ, ಎಡಮಲ್ ನದಿ, ಈ ರೀತಿಯಾದಂತಹ ಪ್ರಮುಖ ಉಪನದಿಗಳನ್ನು ಪೆರಿಯಾರ್ ನದಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಉಪನದಿಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗದೆ ಹೋದರೂ ಕೂಡ ಈ ಪೆರಿಯಾರ್ ನದಿಗೆ ಬಗ್ಗೆ ಸಂಬಂಧಪಟ್ಟಂತೆ ಈ ಒಂದು ವೆಂಬನಾಡ್ ಸರೋವರ ಆಗಿರ್ಬೋದು ಅಥವಾ ಈ ಕೇರಳದ ಲೈಫ್ ಲೈನ್, ಇಡುಕಟ್ಟಿ ಅಣೆಕಟ್ಟು, ಈ ರೀತಿಯಾದಂತಹ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಪ್ನಲ್ಲಿ ಕೂಡ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು.
ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರವಾಹವನ್ನು ಎದುರಿಸಿರುವಂತಹ ಮತ್ತು ಸಾಕಷ್ಟು ಲ್ಯಾಂಡ್ ಸ್ಲೈಡ್ಸ್ಗಳು ಅಥವಾ ಭೂಕುಸಿತಗಳನ್ನು ಕಂಡು ಸುಮಾರು 2,000 ಜನರು ಸಾವನ್ನಪ್ಪಿದಂತಹ ಈ ಪಾಪಾ ನ್ಯೂಗಿನಿಯಾ ಅನ್ನುವ ದೇಶಕ್ಕೆ ಭಾರತದಿಂದ ಸುಮಾರು $1 ಮಿಲಿಯನ್ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ, ವಿತರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸುಮಾರು $10 ಲಕ್ಷ ಪರಿಹಾರವನ್ನು ಪಾಪಾ ನ್ಯೂಗಿನಿಯಾ ಅನ್ನುವ ದೇಶಕ್ಕೆ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇತ್ತೀಚೆಗೆ ಈ ಒಂದು ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಿಂದ ಒಂದು ಪ್ರೆಸ್ ಸ್ಟೇಟ್ಮೆಂಟ್ನಲ್ಲಿ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಪಾಪಾ ನ್ಯೂಗಿನಿಯಾ ನ್ಯೂಸ್ನಲ್ಲಿರೋದ್ರಿಂದ ಇದರ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಆಸ್ಟ್ರೇಲಿಯಾ ಖಂಡದ ಉತ್ತರ ಭಾಗದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ದ್ವೀಪ ಸಮೂಹಗಳ ರಾಷ್ಟ್ರ ಪಾಪಾ ನ್ಯೂಗಿನಿಯಾ ಅಂತ ನಾವು ಗುರುತಿಸ್ಬೋದು. ಈ ಒಂದು ಪ್ರದೇಶ ಸಾಕಷ್ಟು ದ್ವೀಪಗಳನ್ನು ಕೂಡ ಒಳಗೊಂಡಿದೆ. ಇದರ ಪಶ್ಚಿಮ ಭಾಗದಲ್ಲಿ ಇಂಡೋನೇಷ್ಯಾದೊಂದಿಗೆ ಇದು ತನ್ನ ಗಡಿಯನ್ನು ಶೇರ್ ಮಾಡುತ್ತೆ ಅಂತ ನಾವು ಇಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನೆನ್ಪಿಟ್ಕೊಳ್ಳಿ, ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ದ್ವೀಪ ಸಮೂಹಗಳ ರಾಷ್ಟ್ರ ಪಾಪಾ ನ್ಯೂಗಿನಿಯಾ ಆಗಿದೆ. ಇದರ ರಾಜಧಾನಿ ಯಾವುದು ಅಂತಂದರೆ ಪೋರ್ಟ್ ಮೊರೆಸ್ಬಿ ಅಂತ. ಪೋರ್ಟ್ ಮೊರೆಸ್ಬಿ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಪಾಪಾ ನ್ಯೂಗಿನಿಯಾ ವಿಚ್ ಈಸ್ ಲೊಕೇಟೆಡ್ ಇನ್ ಪೆಸಿಫಿಕ್ ಓಷನ್. ಇನ್ನು ಸ್ಪೆಸಿಫಿಕ್ ಆಗಿ ಈ ಪಾಪಾ ನ್ಯೂಗಿನಿಯಾ ಪ್ರದೇಶವನ್ನು ಒಶೀನಿಯಾ ಖಂಡ ಅಂತ ಕೂಡ ಗುರುತಿಸ್ತೇವೆ ನಾವು. ಒಶೀನಿಯಾ ಖಂಡ ಅಂತಂದರೆ ಮುಖ್ಯವಾಗಿ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಈ ಪಾಲಿನೇಷಿಯನ್ ರೀಜನ್ ಆಗಿರ್ಬೋದು, ಮೈಕ್ರೋನೇಷಿಯನ್ ಆಗಿರ್ಬೋದು, ಮೆಲನೇಷಿಯನ್ ಅಥವಾ ಆಸ್ಟ್ರೇಲೇಷಿಯಾ ಅಂತ ಈ ರೀತಿಯಾದಂತಹ ಪ್ರಮುಖ ಪ್ರದೇಶಗಳನ್ನು ಒಳಗೊಂಡಂತಹ ಈ ಒಂದು ಭಾಗವನ್ನು ಏನಂತ ಕರೀತಾರೆ? ಒಶೀನಿಯಾ ಅಂತ ಕರೀತಾರೆ. ಒಶೀನಿಯಾ ರೀಜನ್ ಅಂತ ಗುರುತಿಸ್ತಾರೆ. ಇದನ್ನು ಖಂಡ ಅಂತ ಕೂಡ ಅನೌಪಚಾರಿಕವಾಗಿ ನಾವು ಗುರುತಿಸ್ತೇವೆ. ಸೊ ಇದೇ ಒಂದು ಭಾಗದಲ್ಲಿ ಬರುವಂತಹ ಒಂದು ಪ್ರಮುಖ ದ್ವೀಪ ಸಮೂಹಗಳ ರಾಷ್ಟ್ರ ಯಾವುದು ಅಂತಂದರೆ ಪಾಪಾ ನ್ಯೂಗಿನಿಯಾ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ರಿವೈಸ್ ಮಾಡೋಣ. ರಿವಿಷನ್ ಸೆಷನ್ನ ಮೊದಲ ಪ್ರಶ್ನೆ ಏನು ಅಂತಂದರೆ, ಉತ್ತರದಿಂದ ದಕ್ಷಿಣಕ್ಕೆ ಪ್ರಾರಂಭವಾಗುವಂತೆ ಈ ಕೆಳಗಿನ ಯಾವ ಪರ್ವತ ಶ್ರೇಣಿಯು ಭಾರತದ ಅತ್ಯಂತ ಕೆಳಭಾಗದಲ್ಲಿರುವಂತಹ ಒಂದು ಪರ್ವತ ಶ್ರೇಣಿಯಾಗಿದೆ ಅಂತ ಗುರುತಿಸಬೇಕು. ಆಪ್ಷನ್ 1 ಕಾರಾಕೋರಂ, ಆಪ್ಷನ್ 2 ಲದಾಖ್, ಆಪ್ಷನ್ 3 ಹಿಮಾಲಯ, ಆಪ್ಷನ್ 4 ಶಿವಾಲಿಕ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಶಿವಾಲಿಕ್ ಮೌಂಟೇನ್ ರೇಂಜ್ ಈಸ್ ದ ಬಾಟಮ್ ಮೋಸ್ಟ್ ಇನ್ ದ ಗಿವನ್ ಲಿಸ್ಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆನೆಮುಡಿ ಅಂತ ಏನಾದರೂ ಕೊಟ್ಟರೆ ಸೌತಲ್ಲಿ ಆನೆಮುಡಿ ಇದೆ, ಸೊ ಅದನ್ನು ನಾವು ಗುರುತಿಸಬೇಕಾಗುತ್ತೆ. ಆದರೆ ಇಲ್ಲಿ ಕಾರಾಕೋರಂ, ಲದಾಖ್ ಮತ್ತು ಹಿಮಾಲಯ ಇರೋದ್ರಿಂದ ಬಾಟಮ್ ಮೋಸ್ಟ್ ಮೌಂಟನ್ ರೇಂಜ್ ಯಾವುದು ಅಂತಂದರೆ ಶಿವಾಲಿಕ್ ಮೌಂಟನ್ ರೇಂಜ್ ಆಗಿದೆ. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಭಾರತದ ಉತ್ತರ ಭಾಗದಲ್ಲಿರುವಂತಹ ನಾರ್ತ್ ಸೌತ್ ಮೌಂಟನ್ ರೇಂಜ್ ಯಾವುದು ಅಂತಂದರೆ ಕಾರಾಕೋರಂ, ಅದಾದ ನಂತರ ಅದರ ಕೆಳಗಡೆ ಲದಾಖ್ ಪರ್ವತ ಶ್ರೇಣಿ, ಅದರ ಕೆಳಗಡೆ ಜಾಸ್ಕರ್ ಪರ್ವತ ಶ್ರೇಣಿ, ನಂತರ ಗ್ರೇಟರ್ ಹಿಮಾಲಯನ್ ಪರ್ವತ ಶ್ರೇಣಿ, ಪೀರ್ ಪಂಜಾಲ್ ಪರ್ವತ ಶ್ರೇಣಿ, ಅದರ ಕೆಳಗೆ ಈ ಧೌಲಧರ್ ಪರ್ವತ ಶ್ರೇಣಿ, ಅದಾದ ನಂತರ ಶಿವಾಲಿಕ್ ಪರ್ವತ ಶ್ರೇಣಿ. ನಾರ್ತ್ನಿಂದ ಸೌತ್ವರೆಗೆ ನಾವು ಎಲ್ಲ ಪರ್ವತ ಶ್ರೇಣಿಗಳನ್ನು, ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಲೊಕೇಟ್ ಮಾಡಿದ್ವಿ. ಸೊ ಬಾಟಮ್ ಮೋಸ್ಟ್ ಈಸ್ ಶಿವಾಲಿಕ್ ಪರ್ವತ ಶ್ರೇಣಿ. ಮುಂದಿನ ರಿವಿಷನ್ ಪ್ರಶ್ನೆ, ಗಲ್ಫ್ ಸಹಕಾರ ಮಂಡಳಿಯ ಅಥವಾ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಈ ಕೆಳಗಿನ ಯಾವ ರಾಷ್ಟ್ರ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕತಾರ್, ಆಪ್ಷನ್ 2 UAE, ಆಪ್ಷನ್ 3 ಬಹರೇನ್ ಅಥವಾ ಆಪ್ಷನ್ 4 ಯಮೆನ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಈ ಒಂದು ಇದರಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಬಹರೇನ್, ಕುವೈತ್, ಒಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ರೀತಿಯಾದಂಥ 6 ರಾಷ್ಟ್ರಗಳನ್ನು ಒಳಗೊಂಡಿದೆ ಈ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಒಮೆನ್ ಇದರ ಸದಸ್ಯ ರಾಷ್ಟ್ರ ಆಗಿದೆ, ಯಮೆನ್ ಆಗಿಲ್ಲ. ಉಳಿದಂತೆ ಕತಾರ್, UAE ಮತ್ತು ಬಹರೇನ್ ರಾಷ್ಟ್ರಗಳು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಸದಸ್ಯ ರಾಷ್ಟ್ರಗಳು ಆಗಿವೆ. ಮುಂದಿನ ರಿವಿಷನ್ ಪ್ರಶ್ನೆ,
ಈ ಕೆಳಗಿನ ಯಾವ ನದಿಯು ಕೇರಳದ ಅತಿ ದೊಡ್ಡ ನದಿಯಾಗಿದೆ, ಉದ್ದವಾದಂಥ ನದಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪೆರಿಯಾರ್, ಆಪ್ಷನ್ 2 ಪಂಬಾರ್, ಆಪ್ಷನ್ 3 ಪಂಪಾ ಅಥವಾ ಆಪ್ಷನ್ 4 ಭರತಪುಳ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಪೆರಿಯಾರ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಕೇರಳ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಪೆರಿಯಾರ್ ಈಸ್ ರೈಟ್ ಆನ್ಸರ್. ಸೊ ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಮುಂದೆ ಅರಬ್ಬಿ ಸಮುದ್ರವನ್ನು ಸೇರುವಂತಹ ನಿಟ್ಟಿನಲ್ಲಿ ಈ ಕೇರಳದ ಅತಿ ಉದ್ದವಾದಂತಹ ಸರೋವರ ವೆಂಬನಾಡ್ ಸರೋವರವನ್ನು ಸೇರಿ ಅರಬ್ಬಿ ಸಮುದ್ರವನ್ನು ಈ ಪೆರಿಯಾರ್ ನದಿ ಸೇರುತ್ತೆ. ಸೊ ದಿಸ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಕೇರಳ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಲೈಫ್ ಲೈನ್ ಆಫ್ ಕೇರಳ ಅಂತ ಕೂಡ ಈ ಪೆರಿಯಾರ್ ನದಿಯನ್ನು ಗುರುತಿಸಲಾಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಪಾಪಾ ನ್ಯೂಗಿನಿಯಾ ದೇಶವು ಈ ಕೆಳಗಿನ ಯಾವ ಜಲಮೂಲದಲ್ಲಿದೆ ಅಂತ ಪ್ರಶ್ನೆ ಇದೆ. ಇನ್ ವಿಚ್ ಆಫ್ ದ ಬಿಲೋ ವಾಟರ್ ಬಾಡಿ ದ ಪಾಪಾ ನ್ಯೂಗಿನಿಯಾ ಕಂಟ್ರಿ ಈಸ್ ಲೊಕೇಟೆಡ್ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ 2 ಹಿಂದೂ ಮಹಾಸಾಗರ, ಆಪ್ಷನ್ 3 ಆರ್ಕ್ಟಿಕ್ ಸಾಗರ ಅಥವಾ ಆಪ್ಷನ್ 4 ಪೆಸಿಫಿಕ್ ಮಹಾಸಾಗರ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4 ಪೆಸಿಫಿಕ್ ಮಹಾಸಾಗರದಲ್ಲಿ ಪಾಪಾ ನ್ಯೂಗಿನಿಯಾ ದೇಶ ಲೊಕೇಟ್ ಆಗಿದೆ. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನಾವು ನೋಡ್ಕೋಬೋದು. ಈ ಪಾಲಿನೇಷಿಯಾ ವಿಭಾಗದಲ್ಲಿ ಅಥವಾ ಓಷಿನಿಯಾ ವಿಭಾಗದಲ್ಲಿ ಈ ಪಾಪಾ ನ್ಯೂಗಿನಿಯಾ ರಾಷ್ಟ್ರವನ್ನು ನಾವು ಗುರುತಿಸ್ತೇವೆ. ದ್ವೀಪ ಸಮೂಹಗಳ ರಾಷ್ಟ್ರ ಅಂತ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಪಾಪಾ ನ್ಯೂಗಿನಿಯಾ ದೇಶ ಲೊಕೇಟ್ ಆಗಿದೆ. ಇತ್ತೀಚೆಗೆ ಈ ಪ್ರದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರವಾಹ ಬಂದಿದ್ದರಿಂದ ಸುಮಾರು $1 ಮಿಲಿಯನ್ ಭಾರತ ಪರಿಹಾರವನ್ನು ಈ ಪಾಪಾ ನ್ಯೂಗಿನಿಯಾಗೆ ನೀಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ಟನ್ನು. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ನೋಟ್ಸನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹ್ಯಾವ್ ಅ ನೈಸ್ ಡೇ.